ನನ್ನ ಎಲ್ಲ ಮತದಾರ ಬಂಧುಗಳಿಗೆ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಡ್ಯದ ಎಲ್ಲ ಶಾಸಕರು ಮತ್ತು ಸಚಿವರ ಒಗ್ಗಟ್ಟಿನ ಅಭ್ಯರ್ಥಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ರಾಹುಲ್ ಗಾಂಧಿ ಅವರ ಆಶೀರ್ವಾದವನ್ನು ಪಡೆದು ಇವತ್ತು ನಮ್ಮ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದು ಮತಯಾಚನೆ ಮಾಡ್ತಾ ಇರತಕ್ಕಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರ ಪರವಾಗಿ ನಾವು ಇವತ್ತು ಮತಯಾಚನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಬಂಧುಗಳೇ, ಕಳೆದ ವರ್ಷ ಕೂಡ ನಾನು ನಿಮ್ಮ ಮುಂದೆ ಬಂದಿದ್ದೆ. ಅದ್ದೂರಿತನದಲ್ಲಿ ನನ್ನನ್ನ ಗೆಲ್ಸ್ಕೊಟ್ರಿ. ಯಾವ ರೀತಿ ಅದ್ದೂರಿತನ ಅಂತಂದ್ರೆ, ಮಳವಳ್ಳಿ ಇತಿಹಾಸದಲ್ಲಿ ಇನ್ಯಾರಿಗೂ ಇಷ್ಟು ಬಹುಮತ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬಹುಮತವನ್ನು ಕೊಟ್ಟು ನನ್ನನ್ನ ಮನೆ ಮಗನಂತೆ ಕಾಪಾಡದಂತ ನನ್ನೆಲ್ಲ ಬಂಧುಗಳಿಗೆ ಕೋಟಿ ಕೋಟಿ ನಮನಗಳನ್ನ ಹೇಳಿಕ್ ಬಯಸ್ತೇನೆ. ಆವತ್ತು ಮತಯಾಚನೆ ಮಾಡ್ಬೇಕಾದ್ರೆ ನಾವೆಲ್ಲರೂ ನಮ್ಮ ಎಲ್ಲ ಮುಖಂಡರ ಜೊತೆಯಲ್ಲಿ ನಿಮ್ಮ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ವಿ. ಆ ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರೆಲ್ಲ ಇದೇನ್ ನಡೆದ್ಲಾ, ಇದ್ಯಾತಿಕ್ಲಾ ಹಿಂಗ ಆಡ್ರಿ, ಸುಮ್ನೆ ಅದೊಂದು ಕಾರ್ಡ್ ತಗೊಂಡ್ ಬೇರೆ ಸುಮ್ನೆ ಈ ಕಡೆಗೆಲ್ಲ ಕೊಟ್ಕೊಂಡು ಮನೆ ಮನೆ ಕೊಡ್ತಿಲ್ಲ, ಇದು ನಡೆದ್ರಲ್ಲ, ನೀವು ಮಾಡಕ್ಕಂತ ನೀವು ಕಾಂಗ್ರೆಸ್ ಅವ್ರು ಸುಳ್ಳು ಹೇಳ್ತೀವಿ ಅಂದ್ರು. ಇವತ್ತು ಆ ಬಸ್ಸಲ್ಲಿ ಕೂತ್ರ ಹೆಣ್ಮಕ್ಳು ಕೇಳ್ಬೇಕು, ಏನವ ತಾಯಿ ನಿನ್ಗೇನ ಟಿಕೆಟ್ ತಗೊಂಡ್ರವ ಅಂತ. ಮನೆ ಹೊರತಿಗೆ ಕೇಳ್ಬೇಕು, ನಿಮ್ಮ ಅಕೌಂಟ್ ದುಡ್ಡು ಬಂತ ಇಲ್ವಾ ಅಂತ. ನಾವು ನಿಮಗೆ ಅನ್ನಭಾಗ್ಯ ಯೋಜನೆ ಜಾರಿ ಕೊಡ್ತೀವಿ ಅಂದ್ರೆ ಕೇಂದ್ರ ಸರ್ಕಾರದವ್ರು ಎಷ್ಟು ಮಲ್ತಾಯಿ ಧೋರಣೆ ತೋರಿಸ್ತಾರೆ ಅಂದ್ರೆ, ಅಕ್ಕಿ ಏನೋ ಕೇಂದ್ರದಲ್ಲಿ ಬೆಳೆಯೋದಿಲ್ಲ, ರಾಜ್ಯಗಳೇ ಬೆಳೆದು ಕೊಡೋದು. ನಾವು ನಿಮಗೆ ಅಕ್ಕಿಗೆ 36 ರೂಪಾಯಿ 1 ಕೆಜಿ ಕೊಡ್ತೀವಿ, ನಮ್ ಜನಕ್ಕೆ ಫ್ರೀಯಾಗಿ ಕೊಡ್ತೀವಪ್ಪ, ಅಕ್ಕಿ ಕೊಡು ಅಂದ್ರೆ ಅಕ್ಕಿ ಇಲ್ಲ ಅಂತಾರೆ. ಅವ್ರು ಊರೂರ ಮೇಲೆ 29 ರೂಪಾಯಿನ ಅಕ್ಕಿ ಮಾರಕ್ ಬರ್ತಾರೆ. ನಾವು ಇನ್ನೂ 7 ರೂಪಾಯಿ ಜಾಸ್ತಿ ಕೊಡ್ತೀವಲ್ಲ, ಕೇಂದ್ರಕ್ಕೆ ಲಾಭನೇ ಆಯ್ತದಲ್ಲ, ಯಾಕೆ ಕೊಡ್ತಿಲ್ಲ ಗೊತ್ತವರು? ನಮ್ಮ ಮುಖಕ್ಕೆ ಮಸಿ ಬೆಳಿಬೇಕು ಅಂತ. ಅದಕ್ಕೆ ನಾವೇನ್ ಮಾಡಿದ್ವಿ, ನೀ ಕೊಡಲ್ಲ ತಾನೆ, 5 ಕೆಜಿ ಅಕ್ಕಿ ಕೊಡ್ತೀನಿ, 5 ಕೆಜಿ ದುಡ್ಡೇ ಕೊಡ್ತೀನಿ ಅಂತ ಕೊಟ್ಟಿದೀವಿ. ಈಗ ಮನೆ ಮೇಲೆ ಕರೆಂಟ್ ಬಿಲ್ ಕಟ್ತಿದ್ದವ್ರು ಈಗ ಎಷ್ಟು ಜನ ಕರೆಂಟ್ ಬಿಲ್ ಕಟ್ತಾ ಇದ್ರೆ ಕೈ ಎತ್ತೆ? ಮನೆ ಬೆಳಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವರಿಂದ ಆಗಿರತಕ್ಕಂಥದ್ದು. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸರ್ಕಾರ ಈ ಮನೆ ಬೆಳಗ್ತಕ್ಕಂಥ ಕೆಲಸ ಮಾಡಿರೋದು. ಬಿಜೆಪಿ ಅವರಲ್ಲ, ಜೆಡಿಎಸ್ ಅವರಲ್ಲ. ಈ ಮಧ್ಯದಲ್ಲಿ ಒಂದು ಮನೆಯನ್ನ ನಡೆಸಬೇಕಾದ್ರೆ ತಾಯಿ ಹಸು ಸಾಕಿ ಹಾಲು ಕರೆದು ಕೂಲಿ ನಾಲಿ ಮಾಡಿ ಮನೆಯನ್ನ ನಡೆಸ್ತಾ ಇದ್ಲು. ಅವಳಿಗೆ ಇವತ್ತು ಮನೆ ನಡೆಸೋದಕ್ಕೆ ಕೊಂಡ್ಕೊಳ್ಳೋ ಶಕ್ತಿ ದಾರಿ ಕೊಡು, ಅವರೇ ಸಾಕ್ತಾರೆ ಅಷ್ಟೇ ಸಾಕ್ಬಿಡು, ಹೆಂಗೆ ಕೊಡು ಸ್ಥಾನಗಳನ್ನ ಗಿಟ್ಟಿಸಿಕೊಂಡು ಆ 3 ಸ್ಥಾನಗಳಿಗೂ ಕೂಡ ಅವರ ಕುಟುಂಬದವ್ರನ್ನೇ ನಿಲ್ಲಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಕಳೆದ ಬಾರಿ ಮಗ ಅವ್ರನ್ನ ನಿಲ್ಲಿಸಿದಾಗ ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಒಂದು ಭರವಸೆ ಕೊಟ್ಟರು, 8,000 ಕೋಟಿ ರೂಪಾಯಿಯನ್ನ ಈ ಜಿಲ್ಲೆ ಅಭಿವೃದ್ಧಿ ಕೊಟ್ಟಿದ್ದೀನಿ, ಮತ್ತು ನಮ್ಮ ಮಗ ಇಲ್ಲೇ ತೋಟ ಮಾಡ್ತಾರೆ, ಮನೆ ಮಾಡ್ತಾರೆ, ಮಂಡ್ಯಕ್ಕೆ ದತ್ತು ಕೊಟ್ಟಿದ್ದೀವಿ ಅಂದ್ರು. 5 ವರ್ಷದಿಂದ ಮಗನೂ ಪತ್ತೆ ಇಲ್ಲ, ಯಾರು ಪತ್ತೆ ಇಲ್ಲ. ಈಗ ಇವತ್ತು ಹನುಮ ಜಯಂತಿ ಎಂದು ಮಂಡ್ಯ ಜಿಲ್ಲೆಯಲ್ಲಿ ಗದ್ದಲ ಎಬ್ಬಿಸ್ಲಿಕ್ಕೆ ಕಾವಿ ಬಟ್ಟೆ ಹಾಕೊಂಡು ಕುಮಾರಸ್ವಾಮಿ ಅವರು ಬರ್ತಾರೆ. ಇದುವರೆಗೂ
ಮಂಡ್ಯ ಜಿಲ್ಲೆಯ ಕಷ್ಟದ ದಿನಗಳಲ್ಲಿ ಬರಲಿಲ್ಲ, ಅವ್ರ ಮಗ ಬರಲಿಲ್ಲ, ಅವ್ರು ಬರಲಿಲ್ಲ. ಅವ್ರ ಮಗ ಸೋತ ಮೇಲೆ 8,000 ಕೋಟಿ ಮಂಜೂರು ಮಾಡ್ತೀನಿ ಅಂತ ಹೇಳಿದವರು ಮುಖ್ಯಮಂತ್ರಿಯಾಗಿ 4 ತಿಂಗಳು ಮುಂದುವರೆದ್ರು ಕೂಡ 1 ರೂಪಾಯಿ ಬಿಡುಗಾಸನ್ನ ಮಂಜೂರಾತಿ ಮಾಡಲಿಲ್ಲ. ಅದಕ್ಕೆ ಹೇಳಿದ್ರು ಬಿಜೆಪಿಯವರು ಅಧಿಕಾರಕ್ಕೆ ಬಂದು ನಾನು ಮಂಜೂರಾತಿ ಕೊಟ್ಟಿದ್ದ ಹಣ ಎಲ್ಲ ತಡೆದು ಬಿಟ್ರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಇವತ್ತು ಅದೇ ಬಿಜೆಪಿಯವರ ಜೊತೆನಲ್ಲಿ ನಾನು ರೈತನ ಮಗ, ರೈತರ ಉಳಿಸ್ತೀನಿ ಅಂತ ಹೇಳಿ ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದ ಪಡ್ಕೊಂಡು ಮಂಡ್ಯದ ಒಂದು ಸ್ವಾಭಿಮಾನದ ಮತವನ್ನ ಕೇಳಿ ನಾವು ಗೆಲ್ಲಿಸ್ಕೋಬೇಕಾಗಿದೆ. ಇವತ್ತು ಮಂಡ್ಯಕ್ಕೆ ಸ್ವಾಭಿಮಾನ ಅಂದ್ರೆ ಯಾರು ಇವಾಗ ಇರೋ ಕ್ಯಾಂಡಿಡೇಟ್? ಇನ್ಯಾರು ಸ್ವಾಭಿಮಾನ ಅನ್ನಕ್ಕಿಂತ ಮನೆ ಮಗ ಅನ್ನಕ್ಕಿಂತ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಬಿಸಿಲು ಉರಿ ಬಿಸಿಲಲ್ಲಿ ನಾವು ನಿಮಗೆ ತಪ್ಪು ಮಾಡ್ಬಿಟ್ಟಿದ್ದೀವಿ. ಸುಮಾರು 2.5 ಗಂಟೆ ಟೈಮ್ ಲೇಟ್ ಆಗಿ ಬಂದ್ರು. 2.5 ಗಂಟೆ ಟೈಮ್ ಲೇಟ್ ಆಗಿ ಬಂದ್ರು. ಈ ಉರಿ ಬಿಸಿಲಲ್ಲಿ ಇದ್ದಿರಲ್ಲ, ನಿಮ್ಮ ಪಾದಗಳಿಗೆ ನಾವು ಎಷ್ಟು ಶರಣು 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 ಅಂದ್ರು ಸಾಕು.